ಶ್ರೀ ಗುರು ಸುಕ್ಷೇತ್ರಕ್ಕಿನ್ನ ಹೋಗಿ ಯಾತ್ರೆ ಮಾಡಿ ಬಂದೆ. ಶ್ರೀಗಿರಿ ಶರೀರದೊಳುಂಟು ಆ ಓಂ ಶ್ರೀ ಗುರು ಸಿದ್ಧ ಸಾಲ ಬಡಗಲ್ಲ ಗುಡಿಯನ್ನು ಕಂಡೆನೋ. ಏಳ ಸೊತ್ತೇನ ಕ್ವಾಟಿಯ ಒಳಗ ನೀಲಗುಪ್ತದ ಗಳನೆ ನಡವ, ನೀಲಗುಪ್ತದ ಗಳನೆ ನಡವ, ತಾಳ ಮದ್ದಿಲಿ ಬೇರಿ ಗಂಟಿಗಳು. ಆ ಓಂ ಶ್ರೀ ಗುರು ಸಿದ್ಧ ಯಾಳ ಯಾಳಕ ತಾವೇ ನುಡಿತಿದ್ದವು. ಆರು ಬೆಟ್ಟ ದಾಟೆ ನಡೆದೆ, ಮೂರು ಕೊಳಲೋಳು ಮೂಲಕ್ಕೆ ಇಳದೆ, ಮೂರು ಕೊಳಲೋಳು ಮೂಲಕ್ಕೆ ಇಳದೆ. ಆರು ಬೆಟ್ಟ ದಾಟಿ ನಡೆದೆ, ಮೂರು ಕೊಳಲೋಳು ಮೂಲಕ್ಕೆ ಇಳದೆ. ಏರಿ ನೋಡಿದೆ ಕೈಲಾಸದವರಗಳು. ಆ ಓಂ ಶ್ರೀ ಗುರು ಸಿದ್ಧ ಸಾಲ ಬಡಗಲ್ಲ ಗುಡಿಯ ಕಂಡೆನೋ. ಚಪ್ತ ನದಿಯ ಸಂಗಮ ದಾಟಿ ಗುಪ್ತ ಕದಳಿಯ ಬನದೊಳು ಸುಳಿದು, ಗುಪ್ತ ಕದಳಿಯ ಬನದೊಳು ಸುಳಿದು, ಲಿಪ್ತ ಗುಡಿಯನ್ನು ಒಬ್ಬಳೆ ಒಕ್ಕಿದ್ದೇನೋ. ಆ ಓಂ ಶ್ರೀ ಗುರು ಸಿದ್ಧ ಚಪ್ತ ವರ್ಣದ ಲಿಂಗವು ಕಂಡೆನೋ. ಒಂಬತ್ತ ಬಗಲೆದೋಳು ಎಂಬವಾದ ಬೀದಿಗಳ ನಾಲ್ಕು, ಎಂಬವಾದ ಬೀದಿಗಳ ನಾಲ್ಕು, ತುಂಬಿ ಸೋಸುವ ಕೊಡಲೋಳೆಯುಂಟು. ಆ ಓಂ ಶ್ರೀ ಗುರು ಸಿದ್ಧ ಸ್ತಂಭವೆರಡು ಶಿಖರ ಒಂದುಂಟು. ಇಂದ್ರ ದಿಕ್ಕಿನೋಳು ಸೂರ್ಯ ಚಂದ್ರ ದಿಕ್ಕಿನ ಪುರದೊಳು ಮುಣಗಿ, ಚಂದ್ರ ದಿಕ್ಕಿನ ಪುರದೊಳು ಮುಣಗಿ, ಚಂದ ಚಂದಲಿ ಬೆಳಕು ತೋರುವುದು. ಆ ಓಂ ಶ್ರೀ ಗುರು ಸಿದ್ಧ ಇಂದ ನೋಡಲ ಬಲಿಗೆ ನಿರ್ಬೈಲ. ಹಡಕೆ ಸ್ಫುರಗೆ ಎರಗಿ, ಪೋತ ಹಡಕೆ ಸ್ಫುರಗೆ ಎರಗಿ, ಜ್ಯೋತಿರ್ಲಿಂಗಕ ದೃಷ್ಟಿ ಇಟ್ಟಿದ್ದೇನೋ. ಆ ಓಂ ಶ್ರೀ ಗುರು ಸಿದ್ಧ ಜ್ಯೋತಿರ್ಲಿಂಗ ಕರದೊಳು ಕಾಣಿಸಿದ. ಇಂಥ ಘನವಾದ ಸಿರಿ ಶೈಲ ಭ್ರಾಂತಿ ನಡೆದು ತಿರುಗಿ ತಿರುಗಿ, ಭ್ರಾಂತಿ ನಡೆದು ತಿರುಗಿ ತಿರುಗಿ, ಅಂತರಂಗದ ಗುಡಿಯ ಒಕ್ಕಿದ್ದೇನೋ. ಆ ಓಂ ಶ್ರೀ ಗುರು ಸಿದ್ಧ ಶಾಂತ ಮಲ್ಲೇಶ ನೀನೇ ಆಗಿದ್ದೆ. ಜಗದ್ಗುರು ಮಹಾರಾಜ್ಗೂ ಜೈ. ತಪ್ಪಾದ್ರೆ ಕ್ಷಮಿಸು.